ಒಂದು ಬ್ಯಾಕ್ ಗ್ರೌಂಡ್ ಇಂದ ನನ್ನ ಲೈಫ್ ಸ್ಟೈಲ್ ಏನು ಚೇಂಜ್ ಆಗಿಲ್ಲ. ತಂದೆ ತಾಯಿ ತುಂಬಾ ಪ್ರೀತಿಯಿಂದ ತುಂಬಾ ರೆಸ್ಪಾನ್ಸಿಬಲ್ ಆಗಿ ಬೆಳೆಸಿದ್ದಾರೆ. ಸೊ ಅದೇ ರೀತಿ ಬೆಳೆಸ್ಕೊಂಡು ಯಾವತ್ತು ಯಥೇಚ್ಛವಾಗಿ ಏನು ನಮಗೆ ಫ್ರೀಡಮ್ ಕೊಟ್ಟಿರಲಿಲ್ಲ. ಸೊ ನಿಮ್ಮ ಮನೇಲಿ ನೀವು ಹೇಗೆ ಬೆಳೆದಿದ್ದೀರಾ ಅದೇ ರೀತಿ ನಮಗೂ ಬೆಳೆಸಿರೋದ್ರಿಂದ ಪ್ರಾಬ್ಲಿ ಸಿಗಲ್ಲ, ನಿಮಗೆ ನಾನು ಸಿಕ್ಕಿರಲ್ಲ. ಬಟ್ ಎಲ್ಲಾ ಕಡೆ ಓಡಾಡ್ಬೇಕಾದ್ರೆ ನಾನು ಸಹಜವಾಗಿ ಎಲ್ಲಾ ಲೋಕಲ್ ಹೋಟ್ಲುಗಳಲ್ಲೇ ಊಟ ಮಾಡೋದು, ಅದೇ ರೀತಿ ಓಡಾಡೋದು. ನಮ್ಮ ಫ್ರೆಂಡ್ಸ್ಗಳು, ನಾನು ರಾಜ ಆಗ್ಲಿ ಎಲ್ಲಾ ಕಡೆ ನವಯೋಗಲ್ಲೇ ಸಿಗ್ತೀವಿ ಜಾಸ್ತಿ. ಬೇಕಾದ್ರೆ ತಿಂಗಳು ನಿಮಗೆ ರೀತಿ ಇಟ್ಕೊಂಡು ನೋಡೋರ್ ಕಣ್ಣಿಗೆ ಅದು ಅನ್ಸುತ್ತೆ. ಸಿನಿಮಾ ಪಾತ್ರ ಅಂತ ಬಂದಾಗ ಆ ಪಾತ್ರ ಪ್ರಿಪರೇಷನ್ ಮಾಡ್ಬೇಕಾದ್ರೆ ರಾಘು ಶಿವಮೊಗ್ಗ ಅವ್ರು ತುಂಬಾ ನನಗೆ ಸಪೋರ್ಟ್ ಮಾಡಿದ್ರು. ಒಂದು ವರ್ಕ್ಶಾಪ್ ಮಾಡಿದ್ವಿ, ಸುನೀಲ್ ಸರ್ ಹೆಲ್ಪ್ ಮಾಡಿದ್ರು. ಸೊ ಅವರಿಬ್ರು ಸ್ಕೆಚ್ ಮಾಡ್ಕೊಟ್ಟಿದ್ದು ಕ್ಯಾರೆಕ್ಟರೈಸೇಷನ್ ನಮ್ಗೆ ಈ ರೀತಿ ಮೂಡ್ ಬಂತು. ರಾಘು ಶಿವಮೊಗ್ಗ ಅವ್ರದ್ದು ಒಂದು ಕಂಪ್ಲೇಂಟ್ ಇತ್ತು, ಸರ್ ಮಿನಿಸ್ಟರ್ ಮಗನ್ ಕೊಟ್ಬಿಟ್ಟಿದ್ದೀರಾ, ಪೊಲೀಸ್ ಅಂದ್ರೆ ಎದುರ್ಕೊಳ್ಳೋದೇ ಇಲ್ಲ ಅನ್ಸತ್ತಲ್ಲ ಸರ್ ಇವರು, ಹೆಂಗೆ ಸರ್ ನಾನು ಇವರು ಟ್ರೈನ್ ಮಾಡ್ಲಿ ಅಂತ. ಇಲ್ಲ ಸರ್ ಆತರ ಇಲ್ಲ ಅವರು, ಅಂದ್ರೆ ಸಚಿನ್ ಮೀಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿದ್ರೆ ACP ಹೊಡಿತಾರೆ, ಪೊಲೀಸ್ ಹೊಡಿತಾರೆ, ನೀವು ಅವ್ರಿಗೆ ಪೊಲೀಸ್ ಅನ್ನೇ ಭಯ ಇಲ್ಲ ಅಂತವ್ರನ್ನ ನೀವು ಕೊಟ್ಬಿಟ್ಟಿದ್ರಲ್ಲ ಸರ್ ಅಂತಿದ್ರು. ಇಲ್ಲ, ಆ ಪಾತ್ರಕ್ಕೆ ತುಂಬಾ ಅಂದ್ರೆ ಪೊಲಿಟಿಷಿಯನ್ ಮಗ ಅನ್ನೋದು ನೋಡೋರ್ ಕಣ್ಣಿಗೆ, ಕಲಾವಿದ್ರು ಮಕ್ಕಳು ಪೊಲಿಟಿಷಿಯನ್ ಮಕ್ಕಳು ಎಲ್ಲ ನೋಡೋರ್ ಕಣ್ಣಿಗೆ ಹೊರತು ಅವ್ರು ಯಾರು ಇರೋದಿಲ್ಲ, ಯಾವ್ದು ಇರಲ್ಲ. ಮೇಡಮ್, ಎದುರ್ಕೊಂಡಾಗ್ಲೇ ಸಮಾಜದಲ್ಲಿ ಎಲ್ಲರಿಗೂ ನಮಗೊಂದು ಸ್ಥಾನ ಇದೆ, ನಮಗೊಂದು ಬೆಲೆ ಇದೆ, ನ್ಯಾಯದ ಮೇಲೆ ನಂಬಿಕೆ ಬರೋದು ಎಷ್ಟು ಭಯ ಬಂದಾಗ್ಲೇ. ಅಲ್ಲ ಅವರು ಕ್ರಿಯೇಟ್ ಓಕೆ, ಇದನ್ನ ಅವರಿಗೆ ಆನ್ಸರ್ ಮಾಡಕ್ ಬಿಟ್ಬಿಡ್ತೀನಿ. ಇಲ್ಲ, ಒಂದು ಕಲರ್ ಪ್ಯಾಲೆಟ್ ಅನ್ನೋದು ಇರುತ್ತಲ್ಲ, ನಾವು ಆರ್ಟ್ ಸ್ಟಡಿ ಮಾಡ್ಬೇಕಾದ್ರೆಲ್ಲ ಸ್ಟಡಿ ಮಾಡ್ತೀವಿ. ಇವತ್ತು ಕೂಡ ಅಷ್ಟೇ, ಹಿಂದಿನ ದಿನನೇ ನಾನು ಕಾಲ್ ಮಾಡಿ ದಯವಿಟ್ಟು ನಮ್ಮ ಸಿನಿಮಾ ಪ್ರಮೋಷನ್ಸ್ಗೆ ಸೀರೆ ಉಟ್ಕೊಂಡ್ ಬರಬೇಕು ಅಂತ ಮೆನ್ಷನ್ ಮಾಡಿ ಹೇಳಿರ್ತೀವಿ. ಸೊ ಅದೆಲ್ಲ ಪರ್ಟಿಕ್ಯುಲರ್ ಆಗಿರುತ್ತೆ ಅಷ್ಟೇ. ಸೊ ಅಲ್ಲಿ ಒಂದು ಆರೆಂಜ್ ಕಲರ್ ಒಂದು 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 ಸಂಕೇತ ಇದೆ, ಅದು ಏನಕ್ಕೆ ಆರೆಂಜ್ ಬರುತ್ತೆ. ಸೊ ಒಂದು ಕಲರ್ ಪ್ಯಾಲೆಟ್ ಅನ್ನೋದು ಒಂದಿರುತ್ತಲ್ಲ, ಅದಕ್ಕೊಂದು ರೂಮ್ ಬರುತ್ತೆ, ಕಲರ್ಷನ್ ಕಲರ್ಸ್ ಅದೆಲ್ಲ ಮಾಡಿದ್ವಿ. ಅದಕ್ಕೋಸ್ಕರ ಆ ಸೀರೆಗೆ ಕಾಟನ್ ಸ್ಯಾರಿ ಆಗಿರ್ಬೇಕು, ಆರೆಂಜ್ ಆಗಿರ್ಬೇಕು, ಅಂದ್ರೆ ಆ ಸೀರೆ ಆ ಹುಡುಗಿಯ ಔಟ್ಲುಕ್ ಹೇಳುತ್ತೆ. ಅದಕ್ಕೋಸ್ಕರ ಅದು ಬೇಕಾಗಿತ್ತು. ಆ ಹುಡುಗಿ ಬ್ಯಾಕ್ ಗ್ರೌಂಡು, ಆ ಹುಡುಗಿ ಎಲ್ಲಿಂದ ಬರ್ತಾಳೆ ಅನ್ನೋದಕ್ಕೊಂದು ಕಲರ್ ಥೀಮ್ ಬೇಕಂತ, ಅದಕ್ಕೋಸ್ಕರ ಸೀರೆ ಡಿಸೈನ್ ನಾನು ಇರೋ ಕಾಸ್ಟ್ಯೂಮ್ ನಾವಿಬ್ಬರು ಶಾಪ್ ಮಾಡ್ಕೊಂಡಿದ್ದೀವಿ. ಸಿನಿಮಾ ಗೊತ್ತಾಗುತ್ತೆ, ಆದಷ್ಟು ಅವಾಯ್ಡ್ ಮಾಡ್ತೀವಿ. ಕಥೆ ಇಷ್ಟ ಆಗಿದ್ದರೆ ನಾನು ಯಾರಿಗೇ ಆಗಲಿ ಬೋರ್ ಆಗ್ಬಿಡ್ತಾರೆ, ಮಾಡೋದು ಬೋರ್ ಆಗುತ್ತೆ, ಆ ಕೆಲಸ ಮಾಡೋದು ಬೋರ್ ಆಗುತ್ತೆ, ಮಾಡಿದ್ದೇ ಕೆಲಸ ಮತ್ತೆ ಅದಕ್ಕೆ ಸಿನಿಮಾಗೆ ಯಾಕೆ ಹೋಗ್ಬೇಕಾಯ್ತು, ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದ ಕೆಲಸ ಮತ್ತೆ ಮತ್ತೆ ಮಾಡೋದಕ್ಕೆ ಸಿನಿಮಾಗೆ ಬಂದು ಅದೇ ಆಗುತ್ತೆ ಅಂದಾಗ ಒಂದ್ಸಲ ಒಂಥರ ಹಿಂಸೆ ಆಗುತ್ತೆ. ಬಟ್ ಸ್ಟಿಲ್ ಒಂದು ಒಳ್ಳೆ ಕಥೆ ಆಗ್ತಾ ಇರ್ಬೇಕಾದ್ರೆ ಕಂಡು ಬರ್ತಿರ್ಬೇಕು. ಅದ್ರ ಜೊತೆ ನೀವು ನನ್ನ ಕಥೆ ಜೊತೆಗೆ ಕಥೆ ಪಾಯಿಂಟ್ ಇಂಟ್ರೆಸ್ಟ್. ನಾನು ನಂಬಿರುವಂತ ನನ್ನ ಸಿದ್ಧಾಂತ, ನನ್ನ ನಂಬಿಕೆಗಳನ್ನ ಇದು ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲ, ಈ ಕಡೆಯಿಂದ ನೋಡಿ ಗೊತ್ತಾಗಿದೆಯಲ್ಲ, ಬೆಂಗಳೂರು ಪಾತ್ರ ಮಾಡೋಕ್ಕೂ ಭಯ ಆಗುತ್ತೆ, ಓಡಿಸ್ಕೋಬೇಕಲ್ಲ ಪೊಲೀಸ್ಗೆ. ಅದೇ ನನಗೆ ಎಷ್ಟು ಬೋರ್ ಆದ್ರೆ ನಿಜವಾದ ಪೊಲೀಸ್ಗೆ ಎಷ್ಟು ಬೋರ್ ಆಗ್ಬೋದು ಅಂತ ಅನ್ಸುತ್ತೆ. ಇಲ್ಲಿ ನಮ್ಗೆ ಅಷ್ಟು ಒತ್ತಡ ಇಲ್ಲ, ನಮ್ಗೆ ಬೇಕಾದಷ್ಟು ಫ್ರೀಡಮ್ ಇರುತ್ತೆ. ಡೈರೆಕ್ಟರ್ ಹೇಳ್ತಾರೆ ಎಷ್ಟು ಹೊತ್ತು ಮಾಡೋದು, ನಮ್ಮ ಹೇಳಿದ್ರಲ್ಲಿ ಪಾಪ ಪೊಲೀಸ್ ಅಧಿಕಾರಿಗಳು ಎಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾರೆ. ಈಗ ಇದನ್ನ ಕೇಸೇ ನೋಡ್ತಾ ಇರಲಿಲ್ಲ, ಈ ತರ ಧರ್ಮಸ್ಥಳದ ಕೇಸ್ ಇಷ್ಟು ಒತ್ತಡ ಇದೆ, ರಾಜಕೀಯ ಒತ್ತಡ, ಜನಗಳ ಒತ್ತಡ, ಇಷ್ಟೊಂದು ಬೇರೆ ಬೇರೆ ಒತ್ತಡ, ಇವೆಲ್ಲ ಒತ್ತಡಗಳ ಮಧ್ಯೆ, ಸಮಾಜದ ಒತ್ತಡದ ಮಧ್ಯೆ ಕೆಲಸ ಮಾಡೋದು ಸಿಕ್ಕಾಪಟ್ಟೆ ಸ್ಟ್ರೆಸ್ಫುಲ್. ಹಾಗಾಗಿ ಅವ್ರಿಗೆ ಎಲ್ಲಾ ಕಾಯಿಲೆಗಳು ಇರ್ತವೆ. ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇದೆ ಪೊಲೀಸ್ ಆಫೀಸರ್ಸ್, ಎಲ್ಲಾ ಕಾಯಿಲೆಗಳು ಬಂದ್ಬಿಡ್ತಾವ ಪಾಪ ಅವ್ರಿಗೆ. ಆದರೂ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ಒಂದು ಹೋಗಿ ಬಿಟ್ಕೊಂಡು ಕೆಲಸ ಮಾಡ್ತಾರೆ. ಯಾಕಂದ್ರೆ ಪೊಲೀಸ್ ಇಲಾಖೆಗೆ ಸೇರ್ಕೊಳ್ಳುವಾಗಲೇ ಎಲ್ಲರೂ ಜನಗಳಿಗೋಸ್ಕರ ಕೆಲಸ ಮಾಡಬೇಕು, ನ್ಯಾಯ ಉಳಿಸೋದಕ್ಕೆ ಕೆಲಸ ಮಾಡಬೇಕು, ಜನಗಳಿಗೆ ಹೆಲ್ಪ್ ಆಗೋದಕ್ಕೋಸ್ಕರ ಕೆಲಸ ಮಾಡಬೇಕು ಅಂತಾನೆ ಬರ್ತಾರೆ. ಆದರೆ ಬೇಕಾದಷ್ಟು ಒತ್ತಡಗಳಲ್ಲಿ ಕೆಲವರು ಬದಲಾಗಿ ಹೋಗ್ತಾರೆ, ಕೆಲವರು ಬದಲಾಗಲ್ಲ, ಹಾಗೆ ಉಳ್ಕೊಂಡಿರ್ತಾರೆ.
ಟ್ರಾನ್ಸ್ಫರ್ ಹಾಕೊಂಡು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ, ಬಟ್ ಸ್ಟಿಲ್ ಅವ್ರು ಕೆಲಸ ಮಾಡ್ತಾರೆ. ಅಂಥವ್ರಿಂದಾನೇ ಜನ ಇವತ್ತು ಒಂದು ಲೆವೆಲ್ಗೆ ನೆಮ್ಮದಿಯಾಗಿ ಸಾಧ್ಯ ಆಗ್ತದೆ. ಸೊ ಆ ಥರದ ಒಂದು ಪಾತ್ರ ಅಂತ ಅನ್ಕೋಬೋದು. ಈಗ ಜಾಸ್ತಿ ಹೇಳ್ಬಿಟ್ರೆ ಮತ್ತೆ ರಿವೀಲ್ ಮಾಡಿದ್ರೆ ಸಮಾಜದಲ್ಲಿ ಪರಿವರ್ತನೆ ಆಗಕ್ಕೆ ಸಾಧ್ಯ ಇಲ್ಲ. ಎಕ್ಸಾಂಪಲ್ ನೀವು ಸೌಜನ್ಯಕ್ಕೆ ಅದಕ್ಕೆ ಈ ಕೇಸಿಗೂ ಬೇರೆ ಬೇರೆ ಸಿನಿಮಾಗಳ ಮರ್ಡರ್ ಮಿಸ್ಟರಿ ಕೇಸಿಗೂ ಏನಾದರೂ ಪರಿವರ್ತನೆ ಆಗಬಹುದಾ? ಖಂಡಿತ ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡ್ರೆ ಸಾಕು. ಒಬ್ಬ ಸಿನಿಮಾ ನಿರ್ಮಾಪಕ, ನಿರ್ದೇಶಕ, ಕಥೆ ಬರೆಯೋರು ಯಾರೇ ಆದ್ರೂ ಸಮಾಜದ ಬಗ್ಗೆ ಕಾಳಜಿ ಇದ್ರೆ ಆ ಕಾಳಜಿ ಎಲ್ಲೋ ಹಾಸುವಾಗ ಯಾವುದೇ ತರದ ಕಥೆ ಮಾಡ್ಬಾರ್ದು. ಇಟ್ಸ್ ಪಾಪ್ಯುಲರ್ ಜಾನರ್ ಅಲ್ಲ. ನಿಮಗೆ ಕಾಮಿಡಿ ಮಾಡಿದ್ರೆ ಜನ ನೋಡ್ತಾರೆ, ಕಾಮಿಡಿ ಮೂಲಕ ಏನೇನೋ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಕಲಾವಿದರು ಹಾಗೆ ಮಾಡಬೇಕು. ಈಗ ಸ್ಮಗಲ್ ಅಷ್ಟೇ ಮಾಡ್ಬೇಕು, ಬರೀ ಸೀರಿಯಸ್ ಆಗಿ ನಾವು ಹೇಳ್ತಿದ್ರೆ ಜನ ಬಂದು ನೋಡೋದಕ್ಕೆ ರೆಡಿ ಇಲ್ಲ. ಈಗ ಅವ್ರಿಗೆ ಅಂದ್ರೆ ಜೀವನದ ವೇಗ ತುಂಬಾ ಫಾಸ್ಟ್ ಆಗಿ ಓಡ್ತಾ ಇದೆ, ಅದ್ರ ಜೊತೆ ಓಡ್ತಾ ಇದ್ದಾರೆ ಜನ. ಅವ್ರನ್ನ ನಿಲ್ಸಿ ಕರ್ಕೊಂಡ್ ತೋರಿಸ್ಬೇಕು. ಈ ತರದ ಏನಾದ್ರು ಈ ತರದ ಮೂಲಕ, ಥ್ರಿಲ್ಲರ್ ಮೂಲಕ, ಕೊಲೆ ಮೂಲಕ, ಪೊಲೀಸ್ ಕೇಸ್ಗಳ ಮೂಲಕ, ಕಾಮಿಡಿ ಮೂಲಕ, ಈ ತರ ಇದೆಲ್ಲದರ ಮೂಲಕ ಹೇಳಬೇಕಾಗುತ್ತೆ. ಅದೇ ಕಾಳಜಿ, ಸಾಮಾಜಿಕ ಕಾಳಜಿ ಒಬ್ಬ ಸಿನಿಮಾ ಮಾಡೋರಿಗಿದ್ರೆ ಅದು ಖಂಡಿತ ಅದ್ರೊಳಗಡೆ ಬಂದ್ಬಿಡುತ್ತೆ. ಜೊತೆಗೆ ತುಂಬಾ ಪವರ್ಫುಲ್ ಮೀಡಿಯಂ ಸಿನಿಮಾ ಮೂಲಕ ಹೇಳಿದಾಗ ಖಂಡಿತ ಅದರ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಮಕ್ಕಳು ಖಂಡಿತ ಅಂದ್ರೆ ಗೊತ್ತಿಲ್ಲ, ಈ ಸಿನಿಮಾ ಮಕ್ಕಳು ಎಷ್ಟು ವಯಸ್ಸಿನ ಮಕ್ಕಳು ನೋಡ್ಬೋದು ಅನ್ನೋದಕ್ಕೆ ನನಗೆ ಗ್ಯಾರಂಟಿ ಇಲ್ಲ. ನಾನಾಗಿದ್ರೆ ನನ್ನ ಮಕ್ಕಳಿಗೆ ಚಿಕ್ಕ ವಯಸ್ಸಿನ ತೋರಿಸ್ಬಿಡ್ತಾ ಇದ್ದೆ. ಯಾಕಂದ್ರೆ ಎವ್ರಿಥಿಂಗ್ ಇಸ್ ಅನ್ ಎಜುಕೇಶನ್ ಅಂತ ನನಗೆ ಅನ್ಸುತ್ತೆ. ಸಿನಿಮಾ ಇಸ್ ಅ ವಂಡರ್ಫುಲ್ ಎಜುಕೇಶನ್ ಅಂತ, ಜೊತೆಗೆ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. ಜೊತೆಗೆ ಪೇರೆಂಟ್ಸ್ ಇದ್ರ ಜೊತೆಗೆ ಪೇರೆಂಟಲ್ ಗೈಡೆನ್ಸ್ ಅಲ್ಲಿ ಸಿನಿಮಾ ನೋಡೋದಾದ್ರೆ ಸಿನಿಮಾಗಳಿರ್ತವಲ್ಲ, ಅದನ್ನೆಲ್ಲ ಡೆಫಿನೆಟ್ಲಿ ಈ ಸಿನಿಮಾ ನನಗೆ ಅನ್ಸುತ್ತೆ ಹುಡುಗರಿಗೆ, ಮಕ್ಕಳಿಗೆ ತೋರಿಸ್ಬೇಕು ಅಂತಾನೆ ಅನ್ಸುತ್ತೆ. ಇದು ಅಂದ್ರೆ ಕೊಲೆ ಇವೆಲ್ಲ ಇದೆ, ಅತ್ಯಾಚಾರ, ಕೊಲೆ ಅಂತೆಲ್ಲ ಹೇಳ್ತೀವಿ. ಡೆಫಿನೆಟ್ಲಿ ಒಂದು ಲೆವೆಲ್ಗೆ ಯಾವ ವಯಸ್ಸಿನ ಮಕ್ಕಳಿಗೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ತೋರಿಸಿದ್ರೆ ಏನಾಗುತ್ತೆ, ಈ ಥರದ ಸಿನಿಮಾಗೆಲ್ಲ ಮಕ್ಕಳಿಗೆ ಒಂದು ಆಗಲೇ ಹೇಳ್ತಾ ಇದ್ನಲ್ಲ, ಹೆಣ್ಣಿನ ಬಗ್ಗೆ, ಹೆಣ್ಣನ್ನ ನೋಡುವ ನೋಟ ನಿಧಾನವಾಗಿ ರೂಪುಗೊಳ್ತಾ ಹೋಗುತ್ತೆ. ಅದರ ಒಂದು ಮೆಚುರಿಟಿ ಬರುತ್ತೆ, ಅದರ ಒಂದು ಗೌರವ ಬರುತ್ತೆ ಅನ್ನೋದು ನನಗೆ ಅನ್ಸುತ್ತೆ. ನಾನೇ ದೊಡ್ಡ ಕಳ್ಳ. ದೊಡ್ಡ ಕಳ್ಳ ಅಂದ್ರೆ ಕಳ್ಳತನ ಮಾಡಲ್ಲ. ಕಳ್ಳತನ ಅಂದ್ರೆ ಸಾಕಷ್ಟು ತರ ಇರುತ್ತೆ. ಮನಸ್ಸಿನಲ್ಲಿ ಮತ್ತೊಬ್ಬರನ್ನ ಕದಿಯೋದು, ಮತ್ತೊಬ್ಬರನ್ನ ಪ್ರೀತಿ ಕದ್ರ ಪರವಾಗಿಲ್ಲ, ಆದ್ರೆ ಲವ್ ಹುಡುಗಿ ಮೇಲೆ ಕಣ್ಣು ಕದಿಯಲ್ಲ, ಈ ವಯಸ್ಸಲ್ಲಿ ಬೇಕಾಗಿಲ್ಲ. ಆ ಪಾತ್ರ ಇದೆ ನಂದು. ಈ ಚಿತ್ರದಲ್ಲಿ ಒಂದು ಕಥೆ ಇದೆಯಲ್ಲ, ಅದೊಂದು ಬಹಳ ಒಂದು ಕುತೂಹಲಕರವಾದ ಒಂದು ಕಥೆ. ಆದ್ರೆ ಬಹಳ ಚೆನ್ನಾಗಿ ಆ ಸ್ಕ್ರೀನ್ ಪ್ಲೇ ಆಗಲಿ, ಆ ದೃಶ್ಯಗಳೇ ಆಗಲಿ ಚೆನ್ನಾಗಿ ಹೇಳ್ತಿದ್ದಾರೆ. ಇದಕ್ಕೆ ಪೂರಕವಾಗಿ ಆ ಕ್ಯಾಮ್ರಾ ವರ್ಕ್ ಇದೆಯಲ್ಲ, ಆ ಕ್ಯಾಮ್ರಾ ವರ್ಕ್ ಬಹಳ ಚೆನ್ನಾಗಿದೆ. ಮತ್ತೆ ಪ್ರತಿಯೊಬ್ಬ ಕಲಾವಿದರು, ನಮ್ಮ ಗೆಳೆಯರಾದ ಕಿಶೋರ್ ಇರಬಹುದು, ರಮೇಶ್ ಇರಬಹುದು, ಮಿತ್ರ ಇರಬಹುದು, ಇನ್ನೂ ಅನೇಕ ಕಲಾವಿದರು ಇದರಲ್ಲಿ ಪಾತ್ರ ಮಾಡಿದ್ದಾರೆ. ಅಂದ್ರೆ ನಮ್ಮ ನಿರ್ದೇಶಕರ ಒಂದು ಒಂದು ಇದನ್ನು ಒಪ್ಕೋಬೇಕಾದ್ರೆ, ಯಾಕಂದ್ರೆ ಚೂಸ್ ಇದೆಯಲ್ಲ, ಅವರು ಆಯ್ಕೆ ಮಾಡೋದಿದೆಯಲ್ಲ, ಪಾತ್ರಗಳನ್ನು ಆಯ್ಕೆ ಮಾಡೋದು, ಆ ಕಥೆಗೆ ತಕ್ಕಂತೆ ಆ ಪಾತ್ರಗಳನ್ನು ಆಯ್ಕೆ ಮಾಡೋದಿದೆಯಲ್ಲ, ಅದು ಅವರಿದು. ಜೊತೆಗೆ ನಮ್ಮ ಸಚಿನ್ ಮತ್ತೆ ರಾಜವರ್ಧನ್, ಇವರ ಪರಿಶ್ರಮ ಬಹಳ ಇದೆ ಇದಕ್ಕೆ. ಯಾಕಂತಂದ್ರೆ ಅವ್ರು ಎಲ್ಲೂ ಸಹಿತ ನಾನು ನೋಡಿದ್ದೀನಿ, ಆ ಶೂಟಿಂಗ್ ನಲ್ಲಿ ಆಗ್ಲಿ ಏನಾಗ್ಲಿ ಪ್ರತಿಯೊಂದು ಶಾಟ್ಗೆ ದುಡುಕಿಲ್ಲ, ಯಾವ್ದು ದುಡುಕಿಲ್ಲ, ಬಹಳ ಆಲೋಚನೆ ಮಾಡಿದ್ದಾರೆ. ಅಂದ್ರೆ ಆಗಿನ ಕಾಲದಲ್ಲಿ ಒಂದು ಚಿತ್ರ ಮಾಡ್ಬೇಕಾದ್ರೆ ಬಹಳ ಅಂದ್ರೆ ಪೇಪರ್ನ ಅರಿಯೋರು, ನೋಟ್ ಅರಿತಿರ್ಲಿ. ಅಂದ್ರೆ ಅಲ್ಲ ಅರ್ಥ ವೇಸ್ಟ್ ಆಗಬಾರ್ದು. ಸುಮ್ಮನೆ ನಾವೇನು ತೆಗೆದ್ವಿ ನೋಡ್ತಾರೆ ಜನ ತೆಗೆದ ತಿರ್ಗಾ ಇದು ಮಾಡ್ಬಾರ್ದು, ರೀಶೂಟ್ ಮಾಡ್ಬಾರ್ದು. ಅಂದ್ರೆ ಇವು ಆಲೋಚನೆ ಮಾಡಿ, ಯಾಕಂದ್ರೆ ಇದನ್ನ ಕಥೆಯನ್ನ ಹೇಳಿಬೇಕಾದ್ರೆ ಪ್ರೇಕ್ಷಕನಾಗಿ ಕೂತು ಕಥೆಗಾರ, ನಿರ್ದೇಶಕ, ಕ್ಯಾಮ್ರಾಮನ್, ನಿರ್ಮಾಪಕರು ಎಲ್ಲ ಕೂತ್ಕೊಂಡು ಒಬ್ಬ ಪ್ರೇಕ್ಷಕನಾಗಿ ಅವ್ರ ಕಥೆನ ನೋಡ್ತಾರೆ, ಕಥೆನ ಆಯ್ಕೆ ಮಾಡ್ತಾರೆ. ಅದು ಜನಗಳ ಅಂದ್ರೆ ಫಸ್ಟ್ ಅವರ ಮನಸ್ಸಿಗೆ ಒಪ್ಪಬೇಕು. ಯಾಕಂದ್ರೆ ಪ್ರೇಕ್ಷಕರಲ್ಲಿ ಅವರೊಬ್ಬರು ಪ್ರೇಕ್ಷಕರು ತಾನೆ, ಅವರದೇ ಚಿತ್ರ ತಾನೆ. ಆದ್ರೆ ಆ ಒಂದು ಜನಗಳಿಗೆ ಯಾವ್ದು ಬೇಕು, ಯಾವ್ದು ಬೇಡ, ಮತ್ತೆ ರಿಪೀಟ್ ಆಗಬಾರ್ದು. ಯಾವುದೇ ಒಂದು ಪ್ರೇಮ ಕಥೆ ಆಗಲಿ, ಯಾವುದೇ ಒಂದು ಫೈಟಿಂಗ್ ಆಗಲಿ, ಯಾವುದೇ ಒಂದು
ಅನೇಕ ಚಿತ್ರಗಳು ಬರೋ ಹಾಗೆ ಮರುಗಳಿಕೆ ಆಗ್ಬಾರ್ದು. ಆ ಥರದಲ್ಲಿ ಅಂದರೆ ಈ ಕಥೆಯಲ್ಲಿ ಆ ಥರ ಬರೋದಿಲ್ಲ. ಏನು ಒಂದು ದೃಶ್ಯದಿಂದ ದೃಶ್ಯಕ್ಕೆ ಪ್ರತಿಯೊಂದು ಒಂದು ವಿಭಿನ್ನವಾಗಿದೆ. ಆ ವಿಭಿನ್ನವಾದ ಆಲೋಚನೆಗಳು ನಮ್ಮ ಇದರಲ್ಲಿ ಡೈರೆಕ್ಟರ್ ಅಲ್ಲಿ, ನಮ್ಮ ರಾಜವರ್ಧನ್ ಮತ್ತು ಅವರ ಟೀಮ್ ಅಲ್ಲಿ ಆ ವಿಭಿನ್ನವಾದ ಒಂದು ಆಲೋಚನೆಗಳಿದೆಯಲ್ಲ, ಅದಕ್ಕೆ ಪೂರಕವಾಗಿ ಕಥೆಯನ್ನು ಹೇಳ್ತಿದ್ದಾರೆ. ಈ ಚಿತ್ರಣ ಮಾಡಿದರೆ ಅಂದ್ರೆ ನಮಗೊಂದು ಹೆಮ್ಮೆ. ಯಾಕೆಂತಂದ್ರೆ ಈಗ ನಮ್ಮ ಪಾತ್ರಕ್ಕೆ ಯಾರು ಬೇಕಾದ್ರೆ ಆಯ್ಕೆ ಮಾಡ್ಕೋಬೋದಾಗಿತ್ತು. ಆದ್ರೆ ನಾವೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಅವರ ಸಂಸ್ಥೆಯಲ್ಲಿ ಬಿಟ್ರೆ, ಅವ್ರ ಸಂಸ್ಥೆಯಲ್ಲಿ ಯಾವತ್ತೂ ಅಷ್ಟೇ ಉಮೇಶ್ ಅವರೇ ಬೇಕು ಅಂತ. ಅದೇ ತರ ಇವರು ನಿರ್ದೇಶಕರು ನಮ್ಮ ರಾಜವರ್ಧನ್ ಮತ್ತೆ ಸಚಿನ್ ಅವರೆಲ್ಲ ಯೋಚನೆ ಮಾಡಿ ಈ ಪಾತ್ರಕ್ಕೆ ನಾನೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆದ್ರೆ ಅವರ ದೊಡ್ಡತನ ಎತ್ತಿ ತೋರಿಸುತ್ತೆ. ಭಗವಂತ ಇವರಿಗೆ ಒಂದು ಒಳ್ಳೆ ಆಲೋಚನೆ ಶಕ್ತಿ ಕೊಟ್ಟಿದ್ದಾನೆ, ಮತ್ತೆ ಎಲ್ಲವನ್ನು ಆ ಚೈತನ್ಯ ಕೊಟ್ಟಿದ್ದಾನೆ, ಭರವಸೆಗಳನ್ನ ಕೊಟ್ಟಿದ್ದಾನೆ. ಅದಕ್ಕೆ ಪೂರಕವಾಗಿ ಈ ಕಥೆಯನ್ನ ಬಹಳ ಚೆನ್ನಾಗಿ ಮಾಡಿದ. ಒಂದು ಸಸ್ಪೆನ್ಸ್ ಒಂದು ಹುಡುಗಿ ಕೊಲೆ ಆಗತ್ತೆ, ಅದು ಯಾರು ಮಾಡಿದ್ರು ಗೊತ್ತಿಲ್ಲಪ್ಪ, ನನ್ನದ್ದು ಗೊತ್ತಿಲ್ಲ, ನಿಮ್ಗೆ ಗೊತ್ತೇನಮ್ಮ? ಈಗ ಗೊತ್ತಿರುತ್ತೆ. ಆ ಥರ ಚಿತ್ರ ಮಾಡಿದ್ದಾರೆ. ಇದು ಸೆಪ್ಟೆಂಬರ್ ಅಲ್ಲಿ ಬಿಡುಗಡೆ ಆಗತ್ತೆ. ನಾವು ಹೇಳೋದಕ್ಕಿಂತ ನೀವು ಥಿಯೇಟರ್ ಅಲ್ಲಿ ಕೂತು ಅದನ್ನು ಆನಂದ ಪಡಿ, ಅದನ್ನು ಆನಂದಿಸಿ. ಅಷ್ಟೇ ಅಲ್ಲ, ನಮ್ಮ ಇಡೀ ಕನ್ನಡ ಪ್ರೇಕ್ಷಕರು, ಕರ್ನಾಟಕದ ಎಲ್ಲ ಪ್ರೇಕ್ಷಕರು ಈ ಚಿತ್ರವನ್ನು ನೋಡಿ ಆಶೀರ್ವಾದ ಮಾಡಬೇಕು. ಮತ್ತೆ ಯಾಕೆಂದ್ರೆ ಒಂದು ಚಿತ್ರ ಚೆನ್ನಾಗಿ ಹೋಯ್ತು ಅಂದ್ರೆ, ಕನ್ನಡ ಚಿತ್ರ ಹೋದ್ರೆ ಅದಕ್ಕೆ ಅನೇಕ ಒಂದು ತಂತ್ರಗಾರರಿಗೆ ಮತ್ತು ಕಲಾವಿದರಿಗೆ ಎಲ್ರಿಗೂ ಕೆಲಸ ಸಿಗುತ್ತೆ. ಆ ಒಂದು ಒಳ್ಳೆ ಚಿತ್ರವನ್ನೇ ಮಾಡಿದರೆ ಎಲ್ಲರೂ ಸಹಿತ ಇಡೀ ಕನ್ನಡ ಅಭಿಮಾನಿ ಅನ್ನದಾತರು ಪ್ರೇಕ್ಷಕರು ನೀವು ಇದಕ್ಕೆ ಸಾಕಷ್ಟು ಪ್ರೋತ್ಸಾಹ ಕೊಡಬೇಕು, ಬೆಂಬಲ ಕೊಡಬೇಕು. ನೀವು ನೋಡ್ಬೇಕು, ಥಿಯೇಟ್ರಲ್ಲೇ ನೋಡ್ಬೇಕು. ತಪ್ಪಿಬಿಟ್ಟು ನೀವು ಇದರಲ್ಲಿ ಮೊಬೈಲ್ ನೋಡ್ಬೇಡಿ, ಹುಷಾರು. ನೀವು ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ನಾವು ಹೇಳೋದಕ್ಕಿಂತ ಆ ಕಣ್ಣಿನಲ್ಲಿ ನೋಡಿ ಆ ಮನಸ್ಸಿನಲ್ಲಿ ಆಸ್ವಾದಿಸೋದಿದೆಯಲ್ಲ, ಅದು ಬಹಳ ಆದ ಆನಂದವೇ ಬೇರೆ. ನೀವು ನೋಡಿ, ಭಗವಂತ ಇವರ ಒಂದು ಪ್ರತಿಭೆ ಮತ್ತು ಶ್ರಮಕ್ಕೆ ಭಗವಂತ ಒಳ್ಳೇದು ಮಾಡಲಿ. ಇನ್ನು ಅನೇಕ ಒಂದು ಒಳ್ಳೊಳ್ಳೆ ಕಥೆಗಳನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕನ್ನಡ ಜನತೆಗೆ, ಯಾಕೆಂದ್ರೆ ಈಗ ಕನ್ನಡ ಸಿನಿಮಾಗಳು ಓಡೋದೇ ಕಷ್ಟ, ಅಂಥದ್ರಲ್ಲಿ ಇವರು ಕಷ್ಟಪಟ್ಟು ಮಾಡಿದ್ದಾರೆ ಅಂದ್ರೆ ಖಂಡಿತ ಇದು ಶತದಿನೋತ್ಸವ ಆಚರಿಸೋದ್ರಲ್ಲಿ ತಪ್ಪಿಲ್ಲ. ಗ್ಯಾರಂಟಿ ಶತದಿನೋತ್ಸವ ರಾಜವರ್ಧನ್ ಒಳ್ಳೇದಾಗತ್ತೆ. ಭಗವಂತ ಈ ಟೀಮ್ಗೆ ಒಳ್ಳೇದಾಗ್ಲಿ. ಇವರ ಪ್ರಯತ್ನಕ್ಕೆ ಆ ಭಗವತಿ ನಾರಾಯಣಿ ಶಾಂಭವಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಡ್ತೀನಿ. ಜೈ ಕರ್ನಾಟಕ ಮಾತೆ. ನಮ್ಮನ್ನ ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಿಮ್ಗೂ ಆತ್ಮೀಯವಾದಂತಹ ಸ್ವಾಗತ ಸರ್. ಅದೇ ರೀತಿಯಾಗಿ ಟೀಸರ್ ಅನ್ನ ಇಷ್ಟು ಶಾರ್ಪ್ ಆಗಿ ಕಟ್ ಮಾಡಿದಂತಹ ವೆರಿ ಟ್ಯಾಲೆಂಟೆಡ್ ಕೆವಿನ್ ಅವರು ದಯವಿಟ್ಟು ವೇದಿಕೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ವೆಲ್ಕಮ್. ಅಂಡ್ ಪೋಸ್ಟರ್ ಅನ್ನ ಹಿಡಿದು ಪ್ರತಿಯೊಂದರ ಫೋಟೋ ಶೂಟ್ ಮಾಡಿರೋರು ಕೆವಿನ್ ಅವರು. ಸೊ ಹಾಗೆ ವೆಲ್ಕಮ್ ಕೆವಿನ್ ಅವ್ರಿಗೂ ಕೂಡ. ಮೊದಲನೇದಾಗಿ ಮುಂದೆ ಬರಬೇಕು, ಎರಡನೇದಾಗಿ ಕೀರ್ತನ್ ಅವರು ಮಾತಾಡಬೇಕು. ನಮಸ್ತೆ. ಸೊ ಮ್ಯೂಸಿಕ್ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ಮೂವಿನಲ್ಲಿ ಕೂಡ ಇದೇ ರೀತಿ ಒಂದು ಕ್ವಾಲಿಟಿ ಆ್ಯಂಡ್ ಎಫರ್ಟ್ ನೀವು ನೋಡ್ಬೋದು. ನಮ್ಮ ಸೈಡಿಂದ ಮೋರ್ ದನ್ 100% ಕೊಡೋ ಒಂದು ಆಪರ್ಚುನಿಟಿ ಆ್ಯಂಡ್ ಇದು ಕೊಟ್ಟಿದ್ದಾರೆ ರಾಮೇಶ್ವರ ಸಚಿನ್. ಸೊ ಆಸ್ ಅ ಮೂವಿ ನೋಡಿದ್ರೆ ಇಟ್ಸ್ ಅ ಚಾಲೆಂಜಿಂಗ್ ಸ್ಕೋರ್. ಯಾಕಂದ್ರೆ ಎಲ್ಲರೂ ಕಾಂಪಿಟೇಷನ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಕಿಶೋರ್ ಸರ್ ಇರ್ಬೋದು, ರಮೇಶ್ ಚಂದ್ರ ಸರ್ ಇರ್ಬೋದು, ಸಂಗೀತ ಮೇಡಮ್ ಇರ್ಬೋದು, ಸಚಿನ್ ಸರ್. ಇದು ಸೊ ಒಂದು ಟಿಪಿಕಲ್ ಮರ್ಡರ್ ಮಿಸ್ಟ್ರಿ ತರ ಅಲ್ಲದೆ ಇಟ್ ಈಸ್ ಫುಲ್ಲಿ ಎಂಗೇಜಿಂಗ್ ಅಂಟಿಲ್ ದಿ ಎಂಡ್. ಸೊ
ಮ್ಯೂಸಿಕ್ ಆಲ್ಸೋ ವಿ ಹ್ಯಾವ್ ಟ್ರೈ ಟು ಡೂ ದ ಸೇಮ್ ಜಸ್ಟಿಸ್. ಅದಲ್ಲದೆ ಟೀಸರ್ ಬಗ್ಗೆ ಹೇಳಬೇಕು ಅಂದರೆ ಒಂದು ಸಣ್ಣ ಕಾನ್ಸೆಪ್ಟ್ ಕರ್ಮ ಅಂತ ಇಟ್ಕೊಂಡು ವಿ ಜಸ್ಟ್ ಸ್ಪೋಕ್ ಟು ಬಿಜು ಆ್ಯಂಡ್ ಹಿ ಹ್ಯಾಸ್ ಡನ್ ಅನ್ ಅಮೇಸಿಂಗ್ ಲಿರಿಕ್ಸ್ ಆ್ಯಂಡ್ ದ ರ್ಯಾಪ್. ಸೊ 1 minute ಅಲ್ಲಿ ಇಟ್ ಇಸ್ ಟೆಲಿಂಗ್ ಅಬೌಟ್ ದ ಶಾರ್ಟ್ glimpse of the movie and also the quality of ಏನು ನಾವು ಫೈನಲ್ ಕೊಡ್ತಾ ಇದೀವಿ ಅನ್ನೋದು ಒಂದು ಸಣ್ಣ ಟೀಸರ್ ಮೂಲಕ ವಿ ಹ್ಯಾವ್ ಟ್ರೈ ಟು ಹೋಪ್ ಯು ಆಲ್ ಲೈಕ್ ಇಟ್. ಥ್ಯಾಂಕ್ ಯು. ಬೇಕು ಜೊತೆಗೆ ಆಫ್ ಕೋರ್ಸ್ ಪ್ರತಿ ಸ್ಟೇಜ್ ಅಲ್ಲಿ ಹೇಳೋ ಹಾಗೆ ರ್ಯಾಪ್ ಮಾಡಬೇಕು. ಓಕೆ, ಓವರ್ ಟು ಯು. ಸೊ ಎಲ್ರಿಗೂ ನಮಸ್ಕಾರ, ಶುಭೋದಯ. ತುಂಬಾ ಖುಷಿ ಆಯ್ತು ಟ್ರೈಲರ್ ನೋಡಿ. ಐ ಮೀನ್ ವೆರಿ ಗುಡ್. ಅಂದ್ರೆ ನಮ್ಮ ರ್ಯಾಪ್ ಅಲ್ಲಿ ಏನಂತ ಹೇಳಿದ್ರೆ ಎಲ್ಲ ರಾನೆಸ್ ಹೇಗಿದೆಯೋ ಹಾಗೆ ಮಕ್ಕೊಡ್ದಂಗೆ ಸ್ವಲ್ಪ ಆ ತರ ಕಂಟೆಂಟ್ ಬರೆಯೋದ್ರಿಂದ ಈ ಚಿತ್ರವೂ ಕೂಡ ಹೇಗೆ ರಾಜ್ ಸರ್ ಕಾಲ್ ಮಾಡಿ ಹೇಳಿದ್ರು ಗ್ಲಿಮ್ಸ್ ಹೆಂಗಿರುತ್ತೆ, ದಿಸ್ ಇಸ್ ದ ಒಂದು ಜಿಸ್ಟ್ ಆಫ್ ಇಟ್. And I'm Kishore sir's big fan, to be honest, and it was a wonderful opportunity for me. And of course, Kirtan sir music ಹೇಳಿದಾಗ ವೆರಿ ಕ್ಲೋಸ್ ಟು ಒಂದು ಕನ್ನಡದ ಏನಂತಾರೆ ಒಂದು ಆಕ್ಚುಯಲ್ ರ್ಯಾಪ್ ಟ್ರ್ಯಾಕ್ ಮ್ಯೂಸಿಕ್ ಏನಿರುತ್ತೋ ಆ ತರದೇ ಟ್ರ್ಯಾಕ್ ಅಲ್ಲಿ ಒಂದು ರ್ಯಾಪ್ ಮಾಡೋದಕ್ಕೆ ತುಂಬಾ ಖುಷಿ ಆಯ್ತು. ಹಾಗೆ ಕಂಟೆಂಟ್ ತುಂಬಾ ರಾ ಇರೋದ್ರಿಂದ ಅಂಡ್ ಪ್ಲಸ್ ಕರ್ಮ ಇಸ್ ದ ಹೋಲ್ ಕಾನ್ಸೆಪ್ಟ್. ಎಷ್ಟೊಂದ್ ಜನ ನೀವು ನೋಡ್ತಿರ್ಬೋದು, ಹೇಗಂತ ಹೇಳಿದ್ರೆ ಕಾನೂನಿನ ಕಣ್ಣಿಂದ ತಪ್ಪಿಸ್ಕೊಂಡ್ರು ಕರ್ಮ ಬಿಡೋದಿಲ್ಲ, ಯಾವಾಗಾದ್ರೂ ಅವಾಗ ಅದು ವಾಪಸ್ ಬಂದು ಹೊಡೆಯುತ್ತೆ. ಕರ್ಮ ವon't forget, ಕರ್ಮ will have few. So that is the whole gist of the rap ಅಂತ ಹೇಳ್ಬೋದು. And yeah, hopefully so can I sing 4 lines, sir? Sure. ಮೆರಿರೋ ಎಷ್ಟ್ ಮೆರಿತೀರಾ, ನವರಂಗಿ ಆಟಗಳ ದಿನ ಆಡ್ತಿದ್ದೀರಾ, ಕಾನೂನಿನ ಕಣ್ಣಿಂದ ತಪ್ಪಿಸ್ಕೊಂಡಿದ್ದೀರಾ, ಮಾಡಿ ದುಡ್ಲೇಬೇಕು ಅಂತ ನೀವು ಮರ್ತಿದ್ದೀರಾ, ಲೂಟಿ ಮಾಡ್ಕೊಂಡವ್ರು ಕೋಟಿ, ಮಣ್ಪಾಲೆ ಆಗೋದು ಮಣ್ಣಂಗಟ್ಟಿ, ವಿಷಯ ಹೇಳ್ತೀನಿ ನಾನು ಎದೆ ತಟ್ಟಿ, ಕರ್ಮ ಬಾರ್ಸಕ್ ನೋಡ್ದೆ ಮಕ್ಕ ಮೂರ್ತಿ, ವಿಷಯ ಹೇಳ್ತೀನಿ ನಾನು ಎದೆ ತಟ್ಟಿ, ಕರ್ಮ won't forget, karma will F you. So this was the track that we did, and ಧನ್ಯವಾದಗಳು. ಅಂಡ್ ಮೋರ್ ಕೇಳ್ತಾರೆ, ಇನ್ನ ಸ್ವಲ್ಪ ಲೇಯರ್ ಬೈ ಲೇಯರ್ ಅರ್ಥ ಆಗುತ್ತೆ. ಟೀಸರ್ ನೋಡಿ ಎಲ್ರಿಗೂ ಶೇರ್ ಮಾಡಿಲ್ಲ ಅಂದ್ರೆ ನಿಮ್ ಮಂದಿಯವ್ರ ಮೇಲೆ ಆಣೆ. ಮಚ್ ಲವ್, ಹೆಚ್ಚು ಪ್ರೀತಿ, ಹುಚ್ಚ ಧನ್ಯವಾದ. MC ಬಿಜು. ಒಳ್ಳೆ ಈಗ ಟೀಸರ್ ಲಾಂಚ್ ಆಗಿದೆ. ಕಮಲ್ ಶ್ರೀದೇವಿ, ನಿಮ್ಮ ಪಾತ್ರದ ಬಗ್ಗೆ, ಇಡೀ ತಂಡದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಟೀಸರ್ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ನನಗೂ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿ ಎಡಿಟ್ ಮಾಡಿದ್ದೀರಾ ಸರ್, ಅಂಡ್ ಕೀರ್ತನ್ ಅವರು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ರಾಜವರ್ಧನ್ ಸರ್, ಸಚಿನ್ ಸರ್, ನಮ್ಮ ಡೈರೆಕ್ಟರ್ ಸುನಿಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದಲ್ಲಿ ನನಗೊಂದು ಪಾತ್ರವನ್ನು ಕೊಟ್ಟಿದ್ದಕ್ಕೆ. ಅಂದ್ರೆ ಇವರ ಟೀಸರ್ ಕಾನ್ಸೆಪ್ಟ್ ಇಷ್ಟ ಆಯ್ತು. ಅದು ಸಿನಿಮಾದಲ್ಲೂ ಒಂದು ಬೇರೆ ಲೇಯರ್ ಆಗಿ ಕಾಣಿಸ್ಕೊಳ್ಳುತ್ತೆ ಕರ್ಮ ಅನ್ನೋದು. ಒಂದು ಡೈಲಾಗ್ ನೆನಪಾಯ್ತು ನನಗೆ, ನಮ್ಮ ರಘು ನಿಡುವಳ್ಳಿ ಅವರು ಒಂದು ಕೈವ ಅನ್ನೋ ಸಿನಿಮಾಗೆ ಬರೆದಿದ್ದ ಡೈಲಾಗ್, ಧರ್ಮದೇಟಿಂದ ತಪ್ಸ್ಕೋಬಹುದು, ಕರ್ಮದೇಟಿಂದ ತಪ್ಸ್ಕೊಳಕ್ ಆಗಲ್ಲ ಅಂತ. ಅದು ಉತ್ತರವಾಗಿ ಪ್ರೆಸೆಂಟ್ ಏನೇನು ಕಾನೂನಲ್ಲಿ ಏನೇನು ಬೆಳವಣಿಗೆ ಆಗ್ತಾ ಇದೆ ಅದೇ ದೊಡ್ಡ ಉದಾಹರಣೆ. ನಮ್ಮ ಕಮಲ್ ಶ್ರೀದೇವಿ ತಂಡಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾವನ್ನು ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ಮಾಧ್ಯಮ ಮಿತ್ರರು, ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಹಾಗೆ ಒಂದು ಆಸೆ ಇತ್ತು ಅಂದ್ರೆ ಕಿಶೋರ್ ಸರ್ ಜೊತೆ ಮಾಡಬೇಕು ಅಂತ. ಈ ಸಿನಿಮಾದ ಮುಖಾಂತರ ರಾಜವರ್ಧನ್ ಅವರನ್ನು ನಿರ್ದೇಶಿಸಿದ್ರೆ ಥ್ಯಾಂಕ್ ಯು ರಾಜವರ್ಧನ್ ಅವರು. ಮತ್ತೆ ಟೀಸರ್ ಬಗ್ಗೆ ಹೇಳೋದಾದ್ರೆ ಅದ್ರ ಆಲ್ರೆಡಿ ಕಮಲ್ ಶ್ರೀದೇವಿ ಅನ್ನೋ ಟೈಟಲ್ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದೆ. ಯಾಕೆಂದ್ರೆ ಈ ಮುಂಚೆ KGF ಆಗ್ಲಿ, ಕಾಂತಾರ ಆಗ್ಲಿ, ಅದ್ರ ಜೊತೆ ಕಮಲ್ ಶ್ರೀದೇವಿ ಒಂದು ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಎಲ್ಲದಕ್ಕಿಂತ ಕೆ ಅಂತ ಕಿಶೋರ್ ಸರ್ ಇದ್ದಾರೆ, ಅದು ಒಂದು ಪಾಸಿಟಿವ್ ಎನರ್ಜಿ ಅನ್ಕೋತೀನಿ. ಖಂಡಿತ ಆಲ್ ದ ಬೆಸ್ಟ್ ಅಂಡ್ ಎಂಟೈರ್ ಟೀಮ್. ಹೊಸ ಕಲಾವಿದನ ಹುಡುಕಿ ಸರ್ಚ್ ಮಾಡಿ ಒಂದಷ್ಟು ಹೊಸ ಪಾತ್ರಗಳನ್ನ ಕೊಡ್ತಾ ಇದ್ದೀರಾ. ಯಾಕೆಂದ್ರೆ ಎಷ್ಟೋ ಟ್ಯಾಲೆಂಟ್ಗಳಿಗೆ ಸ್ಟೇಜ್ಗಳು ಸಿಗ್ತಾ ಇಲ್ಲ. ಹಾಗೆ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದೆ, ಅದು ಕೆಲವೊಂದು ಪ್ರೊಡಕ್ಷನ್ ಅವಕಾಶಗಳು ಸಿಗ್ತಾ ಇಲ್ಲ. ನಿಮ್ಮ ಪ್ರೊಡಕ್ಷನ್ ವತಿಯಿಂದ ಒಳ್ಳೊಳ್ಳೆ ಕಲಾವಿದರು ಬರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಚಿನ್ ಬ್ರೋ, ಆಲ್ ದ ಬೆಸ್ಟ್. ತುಂಬಾ ಹಿಂದೆ ಸಿನಿಮಾ ಮಾಡಿದ್ರಿ, ಮತ್ತೆ ಕಮ್ ಬ್ಯಾಕ್ ಮಾಡಿದ್ದೀರಾ, ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸುನಿಲ್ ಸರ್ಗೂ ಅಷ್ಟೇ ಒಂದು ಒಳ್ಳೆ ಪಾತ್ರನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಒಂದು
ಗೆಸ್ಟ್ ಅಪಿಯರೆನ್ಸ್ ಆದ್ರೂ ಅದಕ್ಕೊಂದು ಒಳ್ಳೆ ಮಹತ್ವ ಕೊಟ್ಟು ನನಗೊಂದು ಸಾಂಗು ಕೊಟ್ಟು ಚೆನ್ನಾಗಿ ತೋರಿಸಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮತ್ತೆ ಎಲ್ಲ ಕಲಾವಿದರಿಗೂ ಎಂಟೈರ್ ಟೀಮ್ಗೂ ನನ್ನ ಕಡೆಯಿಂದ ಕಮಲ್ ಶ್ರೀದೇವಿ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಥ್ಯಾಂಕ್ ಯು. ಎಲ್ಲ ಶ್ರಮಕ್ಕೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಮುಗಿತಾ? ಶುರುನೇ ಮಾಡಿದ್ರ ನೀವು? ಕಾರ್ತಿಕ್ ಅವರೇ, ಕಾರ್ತಿಕ್ ಸರ್ದು ಸೇರಿಸಿ ನೀವು ಮಾತನಾಡ್ಬೇಕು ಈಗ. ಓಕೆ, ಪಾತ್ರಗಳ ಬಗ್ಗೆ, ನಮ್ಮ ಟೀಸರ್ ಬಗ್ಗೆ. ಮೊದಲನೇದಾಗಿ ಎಲ್ಲ ದೊಡ್ಡ ಕಲಾವಿದರ ಜೊತೆ ನನಗೆ ಆಕ್ಟ್ ಮಾಡೋದಕ್ಕೆ ಚಾನ್ಸ್ ಕೊಟ್ಟಂತಹ ನಮ್ಮ ರಾಜವರ್ಧನ್ ಬ್ರದರ್ಗೂ, ಮತ್ತೆ ನಾನು ಮಾಡೋಂತಹ ತಪ್ಪುಗಳನ್ನೆಲ್ಲ ತಿದ್ದಿ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕಂತ ಹೇಳ್ಕೊಟ್ಟಂತಹ ನಮ್ಮ ಸುನೀಲ್ ಸರ್ಗೂ ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟು ಈ ತರ ಮೇಲೆ ಇಷ್ಟೊಂದು ಚೆನ್ನಾಗಿ ಕಾಣಿಸೋ ಥರ ನಾವು ಅಷ್ಟೊಂದು ಕ್ರೂರಲ್ಲ ಕಾಣಿಸಿದ್ರು ಆ ಮೂವಿಯಲ್ಲಿ ತುಂಬಾ ಗುರ್ಸ್ಕೊಳ್ಳೋ ಥರ ಒಂದು ಆಪರ್ಚುನಿಟಿ ಕೊಟ್ಟಂತಹ ಸುನೀಲ್ ಸರ್ಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಟೀಸರು ಒಂದು ಮ್ಯೂಸಿಕ್ ಆಗಿರ್ಬೋದು. ಕರ್ಮ ಅಂತ ಹೇಳ್ತಿದ್ರು ಎಲ್ಲರೂ. ಯಾರು ಬಿಟ್ರು ಕರ್ಮ ಅಂತ ಬಿಡಲ್ಲ. ಯಾರೇನೇ ಪ್ರಪಂಚದಲ್ಲಿ ಏನೇನು ತಪ್ಪು ಮಾಡಲಿ ಕರ್ಮ ಅಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಎಲ್ಲರೂ ಹುಷಾರಾಗಿರಿ, ಕರ್ಮನ ಫಾಲಾಗಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಕಾರ್ಯಕ್ರಮಕ್ಕೆ ಅದೇ ರೀತಿಯಾಗಿ ಟೀಸರ್ ಶುರುವಾಗೋದು ಇವರ ಧ್ವನಿಯಿಂದ. ಅವರ ಧ್ವನಿ ಕೇಳಿದಾಗಲೇ ಅವರ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ನಮ್ಮೆಲ್ಲರ ಪ್ರೀತಿಯ ನಮ್ಮ ಸಿನಿಮಾದಲ್ಲಿ ACP ಆಗಿ ಕಾಣಿಸ್ಕೊಳ್ಳೋದಕ್ಕೆ ರೆಡಿ ಆಗಿರುವಂತಹ ನಮ್ಮೆಲ್ಲರ ಫೇವರೇಟ್ ಕಿಶೋರ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಕಿಶೋರ್ ಸರ್, ಹಾರ್ಟ್ಲಿ ವೆಲ್ಕಮ್ ನಿಮ್ಗೂ ಕೂಡ. ಸ್ವಾಗತ. ಅದೇ ರೀತಿಯಾಗಿ ಅದೀಗ ಕಮಲ್ ಶ್ರೀದೇವಿಯ ಡೈರೆಕ್ಟರ್ ಕಮಲ್ ಅವರನ್ನ ವೇದಿಕೆ ಕರೆಯುವಂತಹ ಸಮಯ. ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ವೆರಿ ಟ್ಯಾಲೆಂಟೆಡ್ ಸಚಿನ್ ಚಲುವರಾಯಸ್ವಾಮಿ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ವಿ. ಹಾರ್ಟ್ಲಿ ವೆಲ್ಕಮ್ ಸಚಿನ್ ಅವ್ರಿಗೂ ಕೂಡ. ಎಲ್ಲರಿಗೂ ನಮಸ್ಕಾರ. ಕಮಲ್ ಶ್ರೀದೇವಿ ಇದೊಂದು ಮರ್ಡರ್ ಮಿಸ್ಟರಿ ಸಿನಿಮಾ. ಈ ಸಿನಿಮಾನ ನಾವು ಬೆಂಗಳೂರು ಮತ್ತೆ ಮೈಸೂರು, ಮೇಲ್ಕೋಟೆ ಎಲ್ಲ ಸುಮಾರು ಒಂದು 63 ದಿನಗಳ ಕಾಲ ಚಿತ್ರೀಕರಣ ಮಾಡಿ ಮುಗಿಸಿದ್ದೀವಿ. ನಿಮಗೆ ಔಟ್ಪುಟ್ ಕಾಣಿಸ್ತಾ ಇದೆ ಟೀಸರ್ ಅಲ್ಲಿ. ಇದಕ್ಕೆ ಮೇನ್ ಕಾರಣ ನಮ್ಮ DOP ನಾಗೇಶ್ ಸರ್, ಇವತ್ತು ಅವ್ರು ಮಿಸ್ ಆಗಿದ್ದಾರೆ. ಅಂಡ್ ಕೀರ್ತನ್ ಸರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಅಂಡ್ ನಮ್ಮ ಎಡಿಟರ್ ಜ್ಞಾನೇಶ್ ಅವರು ಕೂಡ ತುಂಬಾ ಚೆನ್ನಾಗಿ ಇದಕ್ಕೊಂದು ಶೇಪ್ ತಂದ್ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಕೆವಿನ್ ಅವರು ಟೀಸರ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅಂಡ್ ನಮ್ಮ ಕಮಲ್ ಶ್ರೀದೇವಿ ಮೂವಿಲಿ ಒಂದು ದೊಡ್ಡ ತಾರಾ ಬಳಗನೆ ಇದೆ, ಅದು ನೋಡ್ತಾ ಇದ್ದೀರಾ. ಅದರಲ್ಲಿ ಮಿತ್ರ ಸಾಹೇಬ್ರು ಮಿಸ್ ಆಗಿದ್ದಾರೆ, ಮತ್ತೆ ಅಕ್ಷಿತಾ ಮೇಡಮ್ ಮಿಸ್ ಆಗಿದ್ದಾರೆ, ಪ್ರವೀಣ್ ಜೈನ್ ಮಿಸ್ ಆಗಿದ್ದಾರೆ, ರಮೇಶ್ ಇಂದ್ರ ಸಾರು ಅವ್ರ ಕಾರಣಾಂತರಗಳಿಂದ ಬರಲಿಲ್ಲ. ಇನ್ನ ಇದರಲ್ಲಿ ಸಚಿನ್ ಸರ್ ಕಮಲ್ ಅನ್ನೋ ಪಾತ್ರದಲ್ಲಿ ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇನ್ನ ಶ್ರೀದೇವಿ ಮೇಡಮ್, ನಮ್ಮ ಸಂಗೀತಾ ಮೇಡಮ್ ಶ್ರೀದೇವಿ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಇನ್ನ ನಮ್ಮ ಕಿಶೋರ್ ಸರ್ ACP ಪಾತ್ರದಲ್ಲಿ ಅದಕ್ಕೆ ಜೀವನೇ ತುಂಬಿದ್ದಾರೆ. ಇನ್ನ ರಾಘು ಸರ್, ಕರಣ್ ಸರ್, ಕಾರ್ತಿಕ್ ಸರ್ ಎಲ್ಲ ಆರ್ಟಿಸ್ಟ್ ಅವರವ್ರ ಪಾತ್ರಗಳಿಗೆ ತುಂಬಾನೇ ನೀಟಾಗಿ ಒಂದು ಜೀವ ತುಂಬಿ ಅಭಿನಯಿಸಿದ್ದಾರೆ. ಅದಕ್ಕೆ ಈ ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ. ಇನ್ನು ನಮ್ಮ ಪ್ರೊಡಕ್ಷನ್ ಹೌಸ್ ಬಗ್ಗೆ ನಾನು ಹೇಳಲೇಬೇಕು. ಒಬ್ಬ ನಿರ್ದೇಶಕನಾದವನಿಗೆ ಶೂಟಿಂಗ್ ಟೈಮಲ್ಲಿ ಬಹಳಷ್ಟು ಪ್ರೆಸರ್ ಇರುತ್ತೆ. ಅದಕ್ಕೆ ಪೂರ್ತಿ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನನಗೆ ಎಲ್ಲೂ ಒಂದು ಪ್ರೆಸರ್ ಬೀಳ್ದಂಗೆ ಅದನ್ನ ಬ್ಯಾಲೆನ್ಸ್ ಮಾಡಿದಂತ ನನ್ನ ಪ್ರೊಡಕ್ಷನ್ ಹೌಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ರಾಜ್ ಸರ್ ನನ್ನ ಒಂದು ಕೆಲಸ ನೋಡಿ ಈ ಕಮಲ್ ಶ್ರೀದೇವಿ ಒಂದು ಪ್ರಾಜೆಕ್ಟ್ ಕೊಟ್ಟರು. ಖಂಡಿತವಾಗ್ಲೂ ಆ ಪ್ರಾಜೆಕ್ಟ್ ನಾನು ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅನ್ಕೋತೀನಿ. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರ್ದಾರು ಹೆಸರು